ಇರಾನ್ನ ಮೇಲೆ ಅಮೆರಿಕದಿಂದ ಭೀಕರ ದಾಳಿಯಾಗಿದೆ. ಇರಾನ್ನ ಕೊನಾರ್ಕ್ ಕರಾವಳಿಯಲ್ಲಿ ಅಮೆರಿಕ ವಾಯುಪಡೆಗಳಿಂದ ಭೀಕರ ಅಟ್ಯಾಕ್ ನಡೆಸಲಾಗಿದೆ. ಏರ್ ಸ್ಟ್ರೈಕ್ ನಡೆದಿರೋದು ಅಮೆರಿಕದ ವಾಯುಪಡೆಯಿಂದ. ಇರಾನ್ನ ಕೊನಾರ್ಕ್ ಕರಾವಳಿಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಇರಾನ್ನ ದಕ್ಷಿಣ ಕರಾವಳಿಯಲ್ಲಿ ಅಮೆರಿಕ ಭೀಕರ ಬಾಂಬ್ ದಾಳಿಗಳನ್ನು ನಡೆಸಿದೆ. ಕಿಶ್ ದ್ವೀಪದ ಮೇಲೆ ಅಮೆರಿಕ ವಾಯುಪಡೆಗಳು ಏರ್ ಸ್ಟ್ರೈಕ್ ನಡೆಸಿರೋದು ಮತ್ತೆ ಪರಿಸ್ಥಿತಿ ಭುಗಿಲೆದ್ದಿದೆ. Hotel Management with AI. Join IIHM, International Institute of Hotel Management. ಇನ್ನು ಯುಎಇ ಹಡಗುಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಯುಎಇಯ 2 ತೈಲ ಟ್ಯಾಂಕರ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಮೃತಪಟ್ಟಿದ್ದಾರೆ. 6 ಭಾರತೀಯರು ಮತ್ತೆ 2 ಉಕ್ರೇನ್ನ ಸಿಬ್ಬಂದಿಗೆ ಗಾಯಗಳಾಗಿದೆ. ಇರಾನ್ ನಡೆಸಿರೋ ಈ ದಾಳಿ ಹಾರ್ಮುಜ್ ಜಲಸಂಧಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಈ ದಾಳಿ ನಡೆದಿರೋದು. ಇರಾನ್ನ ಕ್ರೂಸ್ ಕ್ಷಿಪಣಿಗಳಿಂದ ದಾಳಿ ನಡೆಸಲಾಗಿದೆ. ಮೊಂಬಾಸಾ ಮತ್ತೆ ಅಲ್ ಬಹಿಯಾ ಹೆಸರಿನ ಟ್ಯಾಂಕರ್ಗಳು. ಇರಾನ್ ದಾಳಿಯನ್ನ ಯುಎಇ ತೀವ್ರವಾಗಿ ಖಂಡನೆ ಮಾಡಿದೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಗಂಭೀರ ಉಲ್ಲಂಘನೆ ಅಂತ ಯುಎಇ ತನ್ನ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಾದೇಶಿಕ ಭದ್ರತೆ ಹಾಗೆ ಸ್ಥಿರತೆಗೆ ಇದು ಬೆದರಿಕೆ. ಇರಾನ್ನ ನಡೆ ಖಂಡನೀಯ ಅಂತ ಹೇಳಿ ಯುಎಇ ಈ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದೆ. ಆದರೆ ಇರಾನ್ ಮಾತ್ರ ಅಮೆರಿಕ ತನ್ನ ಮೇಲೆ ಮಾಡ್ತಾ ಇರುವಂಥ ದಾಳಿಗಳಿಗೆ ಪ್ರತಿಯಾಗಿ ದಾಳಿ ನಡೆಸ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ತನ್ನ ನಿಯಂತ್ರಣದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಇರಾನ್ ಈ ದಾಳಿಗಳನ್ನು ನಡೆಸೋದಕ್ಕೆ ಮುಂದಾಗಿದೆ. ಇರಾನ್ನಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗ್ತಾ ಇದ್ದಂತಹ ಹಡಗಿನ ಮೇಲೆ ದಾಳಿ ನಡೆದಿದ್ದೇ ಮತ್ತೆ ಈ ಸಂಘರ್ಷಕ್ಕೆ ಕಾರಣ ಆಗಿರೋದು. ಸೊ ಈ ಸಂಘರ್ಷದ ಪರಿಣಾಮ ಇರಾನ್ ಮತ್ತೆ ಅಮೆರಿಕ ಯುದ್ಧದಿಂದ ತೈಲದ ಬೆಲೆಯಲ್ಲಿ ಮತ್ತೆ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಕಚ್ಚಾ ತೈಲ ಬೆಲೆಯಲ್ಲಿ 9% ಏರಿಕೆ ಕಾಣ್ತಾ ಇದೆ. ಜಗತ್ತಿಗೆ ಮತ್ತೆ ಗಂಡಾಂತರ. ಇರಾನ್ ಅಮೆರಿಕ ಯುದ್ಧದಿಂದಾಗಿ ತೈಲ ಬಾಂಬ್ ಸ್ಫೋಟಗೊಳ್ತಾ ಇದೆ. ಪ್ರತಿ ಬ್ಯಾರಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $85.4 ಏರಿಕೆಯಾಗಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಹಲವು ರಾಷ್ಟ್ರಗಳು ಕಂಗಾಲಾಗಿದೆ. ಈ ಹಿಂದಿನ ದಿನಗಳಲ್ಲಿ ನಾವೇನು ನೋಡ್ತಾ ಇದ್ವಿ, ಅಮೆರಿಕ ಮತ್ತು ಇರಾನ್ ಯುದ್ಧ ಆರಂಭ ಆದ ದಿನಗಳಲ್ಲಿ ಕಚ್ಚಾ ತೈಲದ ಸಪ್ಲೈ ಬಂದಾಗಿತ್ತು, ಬೆಲೆ ಏರಿಕೆ ಆಗಿತ್ತು. ಇಡೀ ಜಗತ್ತಿನಲ್ಲಿ ಇದರಿಂದ ತಲ್ಲಣ ಸೃಷ್ಟಿಯಾಗಿತ್ತು. ಅದಾದಮೇಲೆ ಎಲ್ಲ ಒಂದು ಹಂತಕ್ಕೆ ಬಂತೇನೋ, ಶಾಂತಿ ಮಾತುಕತೆ ಆಗಿದೆ, ಯುದ್ಧ ವಿರಾಮ ಘೋಷಣೆ ಆಗಿದೆ, ಕದನ ವಿರಾಮ ಅಸ್ತಿತ್ವದಲ್ಲಿದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಳಿಕೆ ಕಾಣೋದಕ್ಕೆ ಆರಂಭ ಆಗಿತ್ತು. ಆದರೆ ಈಗ ಮತ್ತೆ ಸಂಘರ್ಷ ತೀವ್ರಗೊಳ್ತಾ ಇರೋದ್ರಿಂದಾಗಿ ಕಚ್ಚಾ ತೈಲಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಪ್ರತಿ ಬ್ಯಾರಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ $85.4 ತಲುಪಿದೆ. ಇನ್ನು ಸೌದಿ ಅರೇಬಿಯಾ ಮತ್ತೆ ಇರಾನ್ ನಡುವೆ ಕೂಡ ಕದನ ಆರಂಭ ಆಗಿದೆ. ಸೌದಿ ಅಬಾ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ನಡೆಸಿರು. ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಯೆಮೆನ್ನ ಹೌತಿ ಪಡೆಗಳಿಂದ ಕ್ಷಿಪಣಿ ದಾಳಿ ನಡೆದಿರೋದು. ಸೌದಿ ಅರೇಬಿಯಾ ಮತ್ತೆ ಇರಾನ್ ನಡುವೆ ಕೂಡ ಈಗ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಸೌದಿಯ ಅಬಾ ಏರ್ಪೋರ್ಟ್ನ ಮೇಲೆ ದಾಳಿ ಆಗಿದೆ. ಖಂಡಾಂತರ ಕ್ಷಿಪಣಿಗಳನ್ನು ಬಳಸಿ ಇರಾನ್ ಈ ಭೀಕರ ದಾಳಿ ನಡೆಸಿರೋದು. ಯೆಮೆನ್ನ ಹೌತಿ ಪಡೆ ಈ ಕ್ಷಿಪಣಿ ದಾಳಿಯನ್ನು ನಡೆಸಿದೆ.